ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾನೊಂದು ವಿಶೇಷವಾದ ಸ್ಥಳದಲ್ಲಿದ್ದೀನಿ. ದೇವರ ದರ್ಶನಕ್ಕೋಸ್ಕರ ಬಂದೆ. ಆದರೆ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್ ನೋಡಿ ನಾನೊಂದೆರಡು ನಾಲ್ಕು ಮಾತಾಡಬೇಕು ಅಂತ ಒಂದು ಆಸೆ ಆಯಿತು. ಇದು ಮುಕ್ತಿನಾಗ ಕ್ಷೇತ್ರ ಅಂಥೇಳಿ ಬೆಂಗಳೂರಿನಲ್ಲೇ ಇರುವಂಥ ಒಂದು ವಿಶೇಷವಾದಂಥ ಸರ್ಪಕ್ಷೇತ್ರ. ಕಲಿಯುಗದಲ್ಲಿ ಒಂದು 100 ಜನನ ನಿಲ್ಲಿಸಿದ್ರೆ ಅದರಲ್ಲಿ 80 ಜನಕ್ಕೆ ಸರ್ಪದೋಷ ಇರ್ತದೆ. ಅದು ಕುಜದೋಷ ಇರ್ಬೋದು ಅಥವಾ ಕಾಳಸರ್ಪ ದೋಷ ಇರ್ಬೋದು. ಇನ್ನು 20 ಜನಕ್ಕೆ ಇರೋದಿಲ್ಲ. ಯಾರಿಗೆ ಈ ಕುಜದೋಷ ಕಾಳಸರ್ಪ ದೋಷ ಇರ್ತದೋ ಅಂಥವ್ರಿಗೆ ಸಕಾಲಕ್ಕೆ ಮದುವೆ ಆಗಲ್ಲ, ಸಂತಾನ ಆಗಲ್ಲ. ಅಕಸ್ಮಾತ್ ಸಂತಾನ ಆದರೂ ಕೂಡ ಅಂಗವಿಕಲ ಮಕ್ಕಳುಡೋದು, ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೆಲ್ಲ ಭಾಳಷ್ಟು ನಷ್ಟಪಡುವಂಥ ಒಂದು ಜೀವನ. ಇಂಥ ಬದುಕಿನಲ್ಲಿ ಈ ಕಲಿಯುಗದಲ್ಲಿ ಅದಕ್ಕೆ ಆದಂಥ ಒಂದು ಪರಿಹಾರ ಇದೆ. ಇದು ವಿಜ್ಞಾನಕ್ಕೂ ಮೀರಿದಂಥ ಒಂದು ವಿಶೇಷವಾದ ಪರಿಹಾರ ಅಂದರೆ ನಾಗದೇವತಾ ಆರಾಧನೆ ಮಾಡಬೇಕಾದಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ಸಪ್ತಶಿರ 7 ತಲೆಗಳುಳ್ಳ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಥರ ನಾಗಕ್ಕೆ ಸಂಬಂಧಪಟ್ಟಂಥ ದೋಷಗಳು ಅಂದರೆ ಸಂತಾನ ಅಭಿವೃದ್ಧಿ ಆಗಿಲ್ಲ ಅಂದರೆ ವಿವಾಹ ಪ್ರತಿಬಂಧಕ ದೋಷ, ಸಂತಾನ ಪ್ರತಿಬಂಧಕ ದೋಷಕ್ಕೆ ಕೂಡಲೇ ಪರಿಹಾರ ಕೊಡುವಂಥ ಒಂದು ಕ್ಷೇತ್ರ ಆಗಿದೆ ಇದು. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಕಾಳಹಸ್ತಿ, ಪಳನಿ ಇವೆಲ್ಲ ಸರ್ಪಕ್ಷೇತ್ರಗಳಾಗಿದ್ರೂ ಕೂಡ ಅದಕ್ಕಿಂತ 100ರಷ್ಟು ವಿಶೇಷವಾದಂಥ ಒಂದು ವೈಬ್ರೇಷನ್ ಇರುವಂಥ ಈ ಸನ್ನಿಧಾನ ಭಾಳ ವಿಶೇಷವಾದಂಥದ್ದು. ಈ ಸನ್ನಿಧಾನ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದೇವಸ್ಥಾನ ಕೂಡ ಅಭಿವೃದ್ಧಿ ಆಗಬೇಕು. ನಮ್ಮ ಕರ್ನಾಟಕದಲ್ಲೇ ಅದು ಬೆಂಗಳೂರು ಹತ್ರನೇ ಒಂದು ವಿಶೇಷವಾದಂಥ ನಾಗಕ್ಷೇತ್ರ ಅಂದರೆ ಈ ಮುಕ್ತಿನಾಗ. ಈ ಸನ್ನಿಧಾನ ಭಾಳ ಇಂಪ್ರೂವ್ ಆಗಬೇಕಂದ್ರೆ ನಮ್ಮಂಥ ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು. ಈ ಕ್ಷೇತ್ರದಲ್ಲಿ ಫೆಬ್ರವರಿ 7ನೇ ತಾರೀಕು ಗೋಪುರವನ್ನು ನಿರ್ಮಾಣ ಮಾಡಿ ಪಂಚಕಳಶವನ್ನು ಬ್ರಹ್ಮಕಳಶವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಶಾಸ್ತ್ರದಲ್ಲಿ ಹೇಳುತ್ತೆ, ಗೋಪುರ ದರ್ಶನ, ಶಿಖರ ದರ್ಶನ, ಕಳಶ ದರ್ಶನ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡುತ್ತೆ ಅಂತೇಳಿ ಪದ್ಮಪುರಾಣ ಗರುಡ ಪುರಾಣದಲ್ಲಿ ಉಲ್ಲೇಖನ ಆಗಿದೆ. ಇದೊಂದು ಒಳ್ಳೆಯ ಸುವರ್ಣಾವಕಾಶ. ನಮ್ಮ ಬೆಂಗಳೂರು ಮತ್ತು ಇತರೆ ಜಾಗದಲ್ಲಿರುವಂಥವರು ಕಳಶ ದರ್ಶನ ಮಾಡೋದು, ಗೋಪುರ ದರ್ಶನ, ಕಳಶ ಪ್ರತಿಷ್ಠಾಪನೆ ಮಾಡುವಂಥ ಕಳಶ ದರ್ಶನ ಮತ್ತು ಶಿಖರ ದರ್ಶನ ಮಾಡಿದವರಿಗೆ ಪುನರ್ಜನ್ಮ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಈ ಫೆಬ್ರವರಿ ಇದೇ ವರ್ಷ 7ನೇ ತಾರೀಕು ಫೆಬ್ರವರಿ ಈ ಮುಕ್ತಿನಾಥ ಸನ್ನಿಧಾನದಲ್ಲಿ ಗೋಪುರ ನಿರ್ಮಾಣ ಮಾಡಿದ್ದಾರೆ. ಕಳಶವನ್ನು ಬ್ರಹ್ಮ ಕಳಶವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ನಾವು ನೀವೆಲ್ಲ ಸೇರಿ ಕೈಲಾದಂಥ ಒಂದು ಸೇವೆ ಮಾಡೋಣ. ಬನ್ನಿ, ನಾಗದೇವತೆ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಎಲ್ರಿಗೂ ನಮಸ್ಕಾರ.